या क्षीरवार्धिमथनाक्षीणदर्पदिति जाक्षोभितामरगणा प्रेक्षाप्तये जनिवलक्षांशुबिम्बजिदतीक्ष्णालकावृतमुखी सूक्ष्मावलग्नवसनाक्षेपकृत्कुचकटाक्षाक्षमीकृतमनो दीक्षासुराहृतसुधाक्षाणिनोऽवतु सुरूक्षे क्षणाद्धरितनुः. ಇದೊಮ್ಮೆ ಶ್ಲೋಕ. ಯಾ ಕ್ಷೀರವಾರ್ಧಿಮಥನಾಕ್ಷೀಣದರ್ಪದಿತಿ ಜಾಕ್ಷೋಭಿತಾಮರಗಣಾ ಪೇಕ್ಷಾಪ್ತಯೇ ಜನಿವಲಕ್ಷಾಂಶುಬಿಂಬಜಿದತೀಕ್ಷ್ಣಾಲಕಾವೃತಮುಖೀ ಸೂಕ್ಷ್ಮಾವಲಗ್ನವಸನಾಕ್ಷೇಪಕೃತ್ಕುಚಕಟಾಕ್ಷಾಕ್ಷಮೀಕೃತ ಮನೋ ದೀಕ್ಷಾಸುರಾಹೃತಸುಧಾಕ್ಷಾಣಿನೋವತು ಸುರೂಕ್ಷೇ ಕ್ಷಣಾद्धರಿತನು. ಹೀಗೆ ಶ್ಲೋಕವನ್ನು ಅನುಸಂಧಾನ ಮಾಡಬೇಕು. ಪದವಿಭಾಗ ನೋಡ್ಕೊಳ್ಳೋಣ. ಯಾ ಕ್ಷೀರವಾರ್ಧಿಮಥನಾಕ್ಷೀಣದರ್ಪದಿತಿ ಜಾಕ್ಷೋಭಿತಾಮರಗಣಾಪೇಕ್ಷಾಪ್ತಯೇ. ಸರಿಯಾಗಿ ಅನುಸಂಧಾನ ಮಾಡಬೇಕಿದನ್ನು. ಕ್ಷೀರವಾರ್ಧಿ ಮಥನಾಕ್ಷೀಣದರ್ಪದಿತಿ ಜಾಕ್ಷೋಭಿತಾಮರಗಣಾಪೇಕ್ಷಾಪ್ತಯೇ. ಅಲ್ಲಿವರೆಗೂ ಒಂದು ಪದ. ಅಜನಿ ಅದು ಒಂದು ಕ್ರಿಯಾಪದ. ವಲಕ್ಷಾಂಶುಬಿಂಬಜಿತ್ ಅದು ಒಂದು ಪದ. ಅತೀಕ್ಷ್ಣಾಲಕಾವೃತ ಮುಖಿ ಮತ್ತೊಂದು ಪದ. ಸೂಕ್ಷ್ಮಾವಲಗ್ನ ವಸನ ಆಕ್ಷೇಪಕೃತ್ಕುಚಕಟಾಕ್ಷಾಕ್ಷಮೀಕೃತ ಮನೋದೀಕ್ಷಾಸುರಾಹೃತಸುಧಾ ಆಕ್ಷೇಪಕೃತ್ಕುಚಕಟಾಕ್ಷಾಕ್ಷಮೀಕೃತ ಮನೋದೀಕ್ಷಾಸುರಾಹೃತಸುಧಾ. ಅಕ್ಷಾಣಿ ಹಿಂದೆ ಹೇಳುವಾಗ ಇದು ಸ್ವಲ್ಪ ತಪ್ಪಾಗಿತ್ತು. ಅಕ್ಷಾಣಿ ಅಂತ ಚಿಂತನೆ ಮಾಡಬೇಕಿಲ್ಲಿ. ನಹ ಅವತು ಸುರೂಕ್ಷೇಕ್ಷಣಾತ್ ಸುರೂಕ್ಷೇಕ್ಷಣಾತ್ ಹರಿತನು ಸಂಧಿಯಾಗಿದೆ. ಸುರೂಕ್ಷೇಕ್ಷಣಾಧರಿತನು ಅಂತ ಹೀಗದನ್ನು ಅನುಸಂಧಾನ ಮಾಡಬೇಕು ಪದವಿಭಾಗವನ್ನು. ಅರ್ಥದ ಕಡೆ ಗಮನಿಸೋಣ. ಅವತು ರಕ್ಷಿಸಲಿ ಅಂತ ಕ್ರಿಯಾಪದದ ಅರ್ಥ ಅವರಕ್ಷಣೆ. ಯಾರು ಯಾರನ್ನು ರಕ್ಷಿಸಲಿ ಅಂತ ಪ್ರಶ್ನೆ ಬರ್ತದಲ್ಲ. ಸಾ ಅಂತ ಇಟ್ಕೊಳ್ಬೇಕು. ಯಾ ಅಂತ ಇರೋಣದರಿಂದ ಯತ್ಪದ ಶ್ರವಣ ಆದಾಗ ತತ್ಪದವನ್ನು ಇಟ್ಕೊಂಡು ಅನ್ವಯ ಮಾಡಬೇಕು ಅಂತ ಸಂಸ್ಕೃತದಲ್ಲಿದೆ. ಹಾಗಾಗಿ ಸಾ ಆ ಮೋಹಿನಿಯ ರೂಪವು, ನಹ ನಮ್ಮ, ಅಕ್ಷಾಣಿ ಅಕ್ಷಾಣಿ ಅಂದರೆ ಅಕ್ಷಾಣಿ ಶಬ್ದಕ್ಕೆ ಇಂದ್ರಿಯಗಳನ್ನು ಅಂತ ಅರ್ಥ. ಸುರೂಕ್ಷೇಕ್ಷಣಾತ್ ಕೆಟ್ಟ ವಿಷಯಗಳನ್ನು ಕಂಡದ್ದರಿಂದ ಬಂದಂತಹ ಪಾಪಗಳೇನಿವೆ ಅವುಗಳಿಂದ ಅವತ್ತು ರಕ್ಷಿಸಲಿ ಅಂತ ಇಷ್ಟು ಪದದ ಯೋಜನೆ ಮೊದಲು ಮಾಡಿಕೊಂಡ್ರೆ ಉಳಿದೆಲ್ಲ ಬೇಗ ಅರ್ಥ ಆಗ್ತದೆ. ಸಾ ಮೋಹಿನಿಯ ರೂಪವು, ನಹ ನಮ್ಮ, ಅಕ್ಷಾಣಿ ಇಂದ್ರಿಯಗಳನ್ನು, ಸುರೂಕ್ಷೇಕ್ಷಣಾತ್ ಕೆಟ್ಟ ವಿಷಯಗಳನ್ನು ನೋಡೋಣದ್ರಿಂದ ಉಂಟಾದ ಪಾಪದಿಂದ ಅವತ್ತು ರಕ್ಷಿಸಲಿ. ಸಾ ಅನ್ನೋ ಪದಕ್ಕೆ ಭಗವಂತನ ಮೋಹಿನಿಯ ರೂಪ ಅಂತ ಅರ್ಥ ಹೇಳಿದ್ವಿ.
ಅದು ಮತ್ಯಂತಹ ರೂಪ ಅಂತ ಹೇಳಲಿಕ್ಕೆ ಉಳಿದೆಲ್ಲ ಪದಗಳನ್ನು ಯೋಜನೆ ಮಾಡಿಕೊಳ್ಬೇಕು. ಈಗ ಅರ್ಥ ಹೇಳೋಣ. ಮೊದಲನೇ ಪಾದದಿಂದ ಪ್ರಾರಂಭ ಆಗ್ತದೆ. ಅನ್ವಯ ಅರ್ಥ ಚೆನ್ನಾಗಿ ನೋಡಿಕೊಳ್ಳೋಣ. ಕ್ಷೀರವಾರ್ಧಿ ಮಥನಾಕ್ಷೀಣ ದರ್ಪದಿತಿ ಜಾಕ್ಷೋಭಿತಾ ಮರಗಣಾಪೇಕ್ಷಾಪ್ತಯೇ. ಕ್ಷೀರವಾರ್ಧಿ ಮಥನ. ಕ್ಷೀರವಾರ್ಧಿ ಅಂದರೆ ಕ್ಷೀರಸಾಗರ, ಅದರ ಮಥನ ಕಡಿಯೋಣ. ಆಗ ಅಕ್ಷೀಣ ದರ್ಪ, ಯಾವತ್ತೂ ಕಡಿಮೆ ಆಗದ ಅಹಂಕಾರವುಳ್ಳ ದಿತಿಜ ದೈತ್ಯರಿಂದ ಆಕ್ಷೋಭಿತ ಬಹಳ ವ್ಯಥೆಗೊಳಿಸಲ್ಪಟ್ಟ ಅಮರಗಣ ದೇವತೆಗಳ ಸಮೂಹದ ಅಪೇಕ್ಷಾಪ್ತಯೇ. ಅಮರಗಣ ಅಪೇಕ್ಷಾಪ್ತಯೇ, ಅಮರಗಣಾಪೇಕ್ಷಾಪ್ತಯೇ ಸಂಧಿಯಾಗಿದೆ. ದೇವತೆಗಳ ಸಮೂಹದ ಅಪೇಕ್ಷಾ ಅಭಿಲಾಷೆಯ ಆಪ್ತಯೇ ಹೊಂದಲು ಪಡೆಯಲು. ಯಾವ ಮೋಹಿನಿಯ ರೂಪವು ನಾರಾಯಣಿ ಮೋಹಿನಿ ಅಂತ ಅದರ ಹೆಸರು, ಅವಳು ಅಜನಿ ಅವತರಿಸಿದಳೋ. ಮೊದಲನೇ ಪಾದ ಪೂರ್ಣವಾಗಿ ಅರ್ಥ ಹೀಗೆ ಅನುಸಂಧಾನ ಮಾಡಬೇಕು. ಎರಡನೇ ಪಾದದ ಒಂದು ಸ್ವಲ್ಪ ಭಾಗ ಮಾತ್ರ ಸೇರ್ಕೊಳ್ತು. ಮುಂದಿಂದು ವಲಕ್ಷಾಂಶು ಬಿಂಬಜಿತ್. ವಲಕ್ಷ ಅಂದರೆ ಬೆಳ್ಳಗಿರುವ, ಅಂಶು ಅಂದರೆ ಕಿರಣಗಳುಳ್ಳ. ಸಂಸ್ಕೃತದಲ್ಲಿ ಅಂಶು ಶಬ್ದಕ್ಕೆ ಕಿರಣ ಅನ್ನೋ ಅರ್ಥ ಇದೆ. ಸಹಸ್ರಾಂಶು ಅಂತ ಕರೀತಾರೆ ಸೂರ್ಯನಿಗೆ, ಸಹಸ್ರ ಕಿರಣ ಅಂತ ಅರ್ಥ. ಹಾಗೆ ವಲಕ್ಷಾಂಶು ಬೆಳ್ಳಗಿನ ಕಿರಣದವನು ಚಂದ್ರನೇ, ಆದ್ದರಿಂದ ವಲಕ್ಷಾಂಶು ಅಂತ ಚಂದ್ರನಿಗೆ ಒಂದು ರೀತಿ ಆ ಹೆಸರನ್ನು ಬಳಸಿದ್ದಾರೆ. ಬೆಳಗಿನ ಕಿರಣದವನಾದ ಚಂದ್ರ, ಅವನ ಬಿಂಬ ಅಂದರೆ ಚಂದ್ರಬಿಂಬ. ಆ ಚಂದ್ರಬಿಂಬವನ್ನು ಜಿತ್ ತನ್ನ ಕಾಂತಿಯಿಂದ ಗೆದ್ದಂತಹ ಅತೀಕ್ಷಣಾಲಕಾವೃತಮುಖಿ. ತೀಕ್ಷಣ ಅಂದರೆ ಕ್ರೂರ, ಅತೀಕ್ಷಣ ಅಂದರೆ ಮೃದುವಾದ, ಅಲಕಾವೃತ ಮುಖಿ. ಅಲಕ ಗುಂಗುರು ಕೂದಲುಗಳಿಂದ ಆವರಿಸಲ್ಪಟ್ಟಂತಹ ಮುಖಿ, ಮುಖವುಳ್ಳವಳು. ಮೋಹಿನಿ ಹೇಗಿದ್ಲು ಅಂತ ವರ್ಣನೆಗೆ ಈ ಎರಡು ಪದಗಳನ್ನು ಸೇರಿಸಿದ್ದಾರೆ ಎರಡನೇ ಪಾದದಲ್ಲಿ. ಮೂರನೇ ಪಾದದಲ್ಲೂ ಅದೇ ವರ್ಣನೆ ಮುಂದುವರಿತದೆ. ಅಂಥವಳು ಸೂಕ್ಷ್ಮಾವಲಗ್ನ ವಸನ. ಸೂಕ್ಷ್ಮ ಅವಲಗ್ನ ವಸನ. ಅವಲಗ್ನ ಅಂದರೆ ನಡುಭಾಗ. ಸ್ತ್ರೀಯರಿಗೆ ದೇಹದ ನಡುಭಾಗ ಬಹಳ ತೆಳ್ಳಗಿರಬೇಕು. ಮಧ್ಯಪ್ರದೇಶ ಅಲ್ಲಿ ಉಟ್ಟಂಥ ವಸ್ತ್ರ ಇತ್ತಲ್ಲ, ಅದು ಬಹಳ ಸೂಕ್ಷ್ಮ ಅಂದರೆ ತೆಳ್ಳಗಿತ್ತು ಅಂತ. ಬಹಳ ತೆಳ್ಳಗಿರೋ ಸೀರೆ ಹುಟ್ಟಿದ್ಲಂತೆ ಮೋಹಿನಿ ಅಂತ ಹೇಳಬೇಕಿದೆ ರಾಜರು. ಅವಲಗ್ನ ಮಧ್ಯಪ್ರದೇಶದಲ್ಲಿ ಹುಟ್ಟ ವಸನ, ಆ ವಸ್ತ್ರವು ಸೂಕ್ಷ್ಮ ತೆಳ್ಳಗಿತ್ತು, ಅದಕ್ಕೆ ಸೂಕ್ಷ್ಮ ಅವಲಗ್ನ ವಸನ. ಅಂಥವಳಾದ ಆಕ್ಷೇಪಕೃತ್ ಕುಚಕಟಾಕ್ಷಾಕ್ಷಮೀಕೃತ ಮನೋದೀಕ್ಷಾಸುರಾರ್ಥ ಸುಧಾ, ಅದು ಅವಳಿಗೆ ಅನ್ವಯ. ಮತ್ತೇನು ಮಾಡಿದ್ಲವಳು? ಆಕ್ಷೇಪಕೃತ ಮನಸ್ಸನ್ನು ಕೆರಳಿಸುವ, ಕುಚಕಟಾಕ್ಷ ಎದೆ ಭಾಗ, ಕಟಾಕ್ಷ ನೋಟ, ಇವುಗಳಿಂದ ಅಕ್ಷಮೀಕೃತ ಅಶಕ್ತರನ್ನು ಮಾಡಲ್ಪಟ್ಟ, ಅಸಮರ್ಥವನ್ನು ಮಾಡಿದ, ಮನೋದೀಕ್ಷಾ ದೇವತೆಗಳು ಅಮೃತ ಕುಡಿಬಾರ್ದು ಅನ್ನೋ ಏನು ದೀಕ್ಷೆ ಅವರ ತಲೆ ಒಳಗೆ ಕೂತಿತ್ತೋ ಅದು ಅಸಮರ್ಥ, ಅಶಕ್ತವಾಗಿಬಿಡ್ತು. ಮನಸ್ಸಿನ ದೀಕ್ಷೆ ಅದು ಅಕ್ಷಮೀಕೃತ, ಅಸಮರ್ಥವಾಗಿ ಮಾಡಲ್ಪಟ್ಟು. ಅಂತಹ ಅಸುರರ ಮೂಲಕವೇ ಆಹೃತ ಸುಧಾ,
ಕೈಗೆತ್ತುಕೊಂಡ ಅಮೃತವುಳ್ಳ ಹರಿತನುಹು ಆ ವಿಷ್ಣುವಿನ ಮೋಹಿನಿಯ ರೂಪ ಏನಿದೆಯೋ ಅದು ಸಾ ಆ ಭಗವಂತನ ರೂಪವು ನಹ ನಮ್ಮ ಅಕ್ಷಾಣಿ ಇಂದ್ರಿಯಗಳನ್ನು ಸುರುಕ್ಷೇಕ್ಷಣಾತ್ ಕೆಟ್ಟ ವಿಷಯಗಳನ್ನು ನೋಡೋದರಿಂದ ಉಂಟಾದ ಪಾಪದಿಂದ ಅವತ್ತು ರಕ್ಷಿಸಲಿ. ಪದಾರ್ಥ ಸರಿಯಾಗಿ ಆಯಿತು ಈ ಬಾರಿ. ಇನ್ನೊಮ್ಮೆ ನೋಡ್ಕೊಂಡು ಬಿಡೋಣ. ಕ್ಷೀರವಾರ್ಧಿ ಮಥನಾಕ್ಷೀಣ ದರ್ಪದಿತಿ ಜಾಕ್ಷೋಭಿತಾಮರಗಣಾಪೇಕ್ಷಾಪ್ತಯೇ. ಕ್ಷೀರವಾರ್ಧಿ ಮಥನ, ಕ್ಷೀರಸಾಗರ ಮಥನದಿಂದುಂಟಾದ ಅಕ್ಷೀಣ ದರ್ಪದಿತಿಜ ಎಂದೂ ಕಡಿಮೆ ಆಗದ ಅಹಂಕಾರವುಳ್ಳ ದೈತ್ಯರಿಂದ ಆಕ್ಷೋಭಿತ ಬಹಳ ಕ್ಷೋಭೆಗೊಳಿಸಲ್ಪಟ್ಟ ಅಮರಗಣ ದೇವತಾ ಸಮೂಹದ ಅಪೇಕ್ಷಾಪ್ತಯೇ ಅವರ ಅಪೇಕ್ಷಿತ ಪ್ರಾಪ್ತಿಗಾಗಿ ಯಾರು ಮೋಹಿನಿಯಾಗಿ ಅಜನಿ ಅವತರಿಸಿದಳೋ ವಲಕ್ಷಾಂಶು ಬಿಂಬಜಿತ್, ವಲಕ್ಷಾಂಶು ಬೆಳಗಿನ ಕಿರಣದವನಾದ ಚಂದ್ರ, ಅವನ ಬಿಂಬ ಚಂದ್ರಬಿಂಬವನ್ನು ಜಿತ್ ಗೆದ್ದಂತಹ, ತನ್ನ ಕಾಂತಿಯಿಂದ ಗೆದ್ದಂತಹ ಅತೀಕ್ಷ್ಣಾಲಕಾವೃತ ಮುಖಿ ಮೃದುವಾದ ಗುಂಗುರು ಕೂದಲುಗಳಿಂದ ಆವರಿಸಲ್ಪಟ್ಟ ಮುಖವುಳ್ಳವಳು ಆದ ಸೂಕ್ಷ್ಮಾವಲಗ್ನ ವಸನ, ಅವಲಗ್ನ ನಡುಭಾಗದಲ್ಲಿ ಉಟ್ಟ ವಸನ ವಸ್ತ್ರವು ಸೂಕ್ಷ್ಮ ತೆಳ್ಳಗಿರುವುದು ಅಂತಾದ ತೆಳ್ಳಗಿನ ವಸ್ತ್ರವನ್ನು ಮಧ್ಯದಲ್ಲಿ ಉಟ್ಟವಳು. ಆಕ್ಷೇಪಕೃತ್ ಕುಚ ಕಟಾಕ್ಷಾಕ್ಷಮೀಕೃತ ಮನೋದೀಕ್ಷಾಸುರಾಹೃತ ಸುಧಾ. ಆಕ್ಷೇಪಕೃತ್ ಕೆರಳಿಸುವಂತಹ ಕುಚ ಕಟಾಕ್ಷ, ಕುಚಗಳು ಹಾಗೂ ಕಟಾಕ್ಷ ನೋಟ, ಕುಡಿನೋಟ ಇವುಗಳಿಂದ ಅಕ್ಷಮೀಕೃತ ಅಸಮರ್ಥವಾಗಿ ಮಾಡಲ್ಪಟ್ಟ ಮನೋದೀಕ್ಷಾ, ದೇವತೆಗಳು ಅಮೃತ ಉಣಬಾರದು ಎಂಬ ಮನೋದೀಕ್ಷೆ ಉಳ್ಳ ಅಸುರ ದೈತ್ಯರಿಂದ ಆಹೃತ ಸೆಳೆಯಲ್ಪಟ್ಟ ಸುಧಾ ಅಮೃತವುಳ್ಳಂತಹ ಹರಿತನುಹು ಆ ಶ್ರೀಹರಿಯ ರೂಪವು ಸಾ ಆ ಭಗವಂತನ ರೂಪವು ನಹ ಅಕ್ಷಾಣಿ ನಮ್ಮ ಇಂದ್ರಿಯಗಳನ್ನು ಸುರುಕ್ಷೇಕ್ಷಣಾತ್ ಕೆಟ್ಟ ವಿಷಯಗಳನ್ನು ನೋಡೋದ್ರಿಂದ ಉಂಟಾದ ಪಾಪದಿಂದ ದುರಿತದಿಂದ ಅವತ್ತು ರಕ್ಷಣೆ ಮಾಡಲಿ. ಎಲ್ಲ ಪದಕ್ಕೆ ಸ್ಫುಟವಾಗಿ ಅರ್ಥ ಬಂದಿದೆ, ತಾತ್ಪರ್ಯ ಸುಲಭ ಇದೆ. ಕ್ಷೀರ ಸಮುದ್ರ ಮಥನ ಮಾಡ್ತಾ ಇರುವಾಗ ಭಾರಿ ದರ್ಪದಿಂದ ಮಥನ ಮಾಡ್ತಾ ಇದ್ರು ದೈತ್ಯರು. ಬಹಳ ವ್ಯಥೆಗೊಳಿಸಿದ್ರು ದೇವತೆಗಳನ್ನು. ನಾವು ಬಾಲ ಹಿಡಿಯಲ್ಲ, ಮುಖ ಹಿಡಿಯಲ್ಲ. ಆ ಹಗ್ಗ ಕಟ್ಲಿಕ್ಕೆ ಬಂದಿದ್ರು ವಾಸುಕಿಯ, ನಾವು ಬಾಲನ ಹಿಡಿಯಲ್ಲ, ನಾವು ಮುಖನೇ ಹಿಡಿಯೋದು, ಏನೇನೋ ನಿಯಮ ಹಾಕಿದ್ರು. ಅಂತೂ ಮಥನಕ್ಕಾದರೂ ಬರಲಿ ಸಾಕಪ್ಪ ಅಂತ ಸಾಕಾಗೋಗಿತ್ತು ದೇವತೆಗಳಿಗೆ. ಇಷ್ಟು ವ್ಯಥೆ ಪಡಿಸಿದ್ದಾರೆ ದೇವತೆಗಳಿಗೆ. ಆದರೂ ಅವರು ಮಥನ ಬಿಡಲಿಲ್ಲ. ಅಮೃತ ಸಿಗ್ತದೆ ಅಂತ ದೇವರು ಹೇಳಿದ್ದಾನೆ, ಅವನ ಆದೇಶ ಪಾಲನೆ ಮಾಡಬೇಕು ಅಂತ. ಹಾಗಾಗಿ ಬಹಳ ವ್ಯಥೆ ಪಟ್ಟರು. ತಮ್ಮ ಶತ್ರುಗಳಿಂದ ವ್ಯಥೆ ಪಟ್ಟವರು ದೇವತೆಗಳು. ಅಂಥ ದೇವತೆಗಳ ಅಪೇಕ್ಷೆ ಪೂರ್ಣ ಆಗಲಿ ಅಂತ ಹೇಳೇನೆ ಪರಮಪುರುಷನಾದರೂ ನಾರಾಯಣ ಸ್ತ್ರೀ ರೂಪ ಧರಿಸಿದ, ಸ್ತ್ರೀ ರೂಪ ಧಾರಣೆ ಮಾಡಿದ. ನಾರಾಯಣಿ ಮೋಹಿನಿ ಅಂತ ಕರೀತಾರೆ. ಎಂಥ ರೂಪ! ಚಂದ್ರಬಿಂಬಕ್ಕೂ ಮಿಗಿಲಾದ ಕಾಂತಿ, ಮೃದು ಮೃದುವಾದ ಗುಂಗುರು ಕೂದಲುಗಳು ಮುಖ ತುಂಬ ಆವರಿಸಿತ್ತು. ಬಳಕುವ ನಡುವಿನಲ್ಲಿ ತೆಳ್ಳಗಿನ ವಸ್ತ್ರ ತೊಟ್ಟಿದ್ದ. ಎದೆ ಭಾಗ ಕುಡಿನೋಟದಿಂದಲೇ
ಅಸುರರು ಮನಸ್ಸಿನಲ್ಲಿ ಏನು ಮಾಡ್ಕೊಂಡಿದ್ರು, ದೇವತೆಗಳಿಗೆ ಅಮೃತ ಸಿಗಬಾರ್ದು ಅಂತ ಅವರ ಮನೋಭಾವವನ್ನು, ಮನೋದೀಕ್ಷೆಯನ್ನು ನಾಶ ಮಾಡಿಬಿಟ್ಟ. ಅಂಥ ಅಸುರರೇ ತಾವಾಗೇ ಈ ಮೋಹಿನಿಯನ್ನು ಕಂಡು ಮೋಹಿತರಾಗಿ ಅಮೃತದ ಕಲಶ ಕೊಟ್ಟರು. ಮೋಹಿನಿ ನೀನೇ ಬಡಿಸ್ಬೇಕು ಅಂತ. ಹಾಗಾಗಿ ಆಹೃತ ಸುಧಾ, ಅವರಿಂದ ಸೆಳೆಯಲ್ಪಟ್ಟು ಆ ಅಮೃತದ ಕಲಶ. ಇಂಥ ಮೋಹಿನಿ ನಾವು ನೋಡಬಾರ್ದದ್ದನ್ನು ನೋಡ್ತೇವೆ, ಕೇಳಬಾರ್ದು ಕೇಳ್ತೇವೆ, ನಮ್ಮಿಂದ ಸಂಘಟಿಸ್ತದೆ ಪಾಪ. ಅಂಥ ಪಾಪಗಳೆಲ್ಲ ಹೋಗೋ ಹಾಗೆ ಮಾಡಲಿ ಅಂತ ಮೋಹಿನಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ರಾಜರು. ಹೀಗೆ ಪ್ರಾರ್ಥಿಸ್ರಿ ಅಂತ ಹೇಳ್ಕೊಡ್ತಿದ್ದಾರೆ ಶಿಷ್ಯರಿಗೆ, ಶಿಕ್ಷಣ ಕೊಡ್ತಾರೆ. ಸ್ತುತಿಸುವವನಿಗೆ ಶಿಕ್ಷಣ ಕೊಟ್ಟದ್ದು. ಇಲ್ಲೇ ಇಷ್ಟು ಅಪೂರ್ವ ಶೃಂಗಾರ ಇದೆ ಅಲ್ಲೇ, ಈ ಶೃಂಗಾರನೂ ನೋಡ್ರಿ, ಇಲ್ಲಿರುವ ಭಗವಂತನ ಅಪೂರ್ವ ನಾಟಕ ನೋಡ್ರಿ, ಇದಕ್ಕಿಂತ ಪರಸ್ತ್ರೀಯರನ್ನು ನೋಡಿ ಯಾಕೆ ಹಾಳಾಗ್ತೀರಿ ಅಂತ. ಎಲ್ಲ ಇದೆ ಅಲ್ಲ ಭಗವಂತನಲ್ಲೇ, ಸಕಲ ರಸಮಯ ದೇವರೇ, ಸರ್ವಾಂಗ ಸುಂದರ. ಅವನೇ ಪುರುಷನಾಗ್ತಾನೆ, ಅವನೇ ಸ್ತ್ರೀ ಆಗ್ತಾನೆ. ಎಷ್ಟು ಅರ್ಥಗರ್ಭಿತವಾದ ಶ್ಲೋಕ ಇದು, ಅನುಸಂಧಾನಕ್ಕೆ ತರಬೇಕು. ಇಲ್ಲಿ ಬಹಳ ಕ್ಷೋಭೆಗೊಂಡ ದೇವತೆಗಳ ಅಭೀಷ್ಟ ಪೂರ್ಣಕ್ಕಾಗಿ ಅಂತ ಮೊದಲನೇ ಪಾದದಲ್ಲಿ ಹೇಳಿದಾರಲ್ಲ, ಅದು ಒಂದು ರೀತಿ ನಮಗೆ ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಮಾಡುವ ರೂಪ ಮೋಹಿನಿಯ ರೂಪ ಅಂತ ಅನುಸಂಧಾನ ಮಾಡಿಸ್ತದೆ. ಅಪೇಕ್ಷೆ ಪೂರ್ಣ ಮಾಡ್ತದೆ. ಅಪೇಕ್ಷಾಪ್ತಯೇ ಅಜನಿ ಅಂದದ್ರಿಂದ ದೇವತೆಗಳು ಬಹಳ ದೈತ್ಯರಿಂದ ವ್ಯಥೆ ಪಟ್ಟಿದ್ರು ಅಂತ ಹೇಳಿದಾಗ ನಾವು ಕೂಡ ನಮ್ಮ ಶತ್ರುಗಳಿಂದ ವ್ಯಥೆ ಪಟ್ಟಿರ್ತೀವಿ. ಇನ್ನೇನು ಸಿಕ್ತು ಅಂದ್ಕೊಂಡಿರ್ತೀವಿ, ಕೈ ತಪ್ಪಿ ಹೋಗಿರ್ತದೆ. ಮೋಹಿನಿ ಅವತಾರವನ್ನು ಸ್ಮರಣೆ ಮಾಡಿದರೆ ಎಷ್ಟೇ ಶತ್ರುಗಳು ವ್ಯಥೆ ಪಟ್ಟಿದ್ರೂ ತನ್ನ ಭಕ್ತರ ಮೇಲೆ ಅವರ ಅಪೇಕ್ಷೆ ಪೂರ್ಣ ಮಾಡಲಿಕ್ಕಾಗಿ ತಾನೇ ಬರ್ತಾನೆ. ಇದು ಆ ಮಾತಿನಲ್ಲಿ ನಮಗೆ ಕಂಡು ಬರ್ತಾ ಇರುವ ಮೊದಲನೇ ಪಾದ ಅನುಸಂಧಾನಕ್ಕೆ ತರ್ತಾ ಇರುವ ವಿಷಯ, ಫಲದ ಬಗ್ಗೆ. ಉಳಿದು ವರ್ಣನೆ, ಚಂದ್ರಬಿಂಬವನ್ನೇ ಗೆದ್ದಂತಹ ಮೋಹಿನಿ ರೂಪ, ಗುಂಗುರು ಕೂದಲಿನಿಂದ ತುಂಬಿಕೊಂಡ ರೂಪ, ಮುಖ, ವಸ್ತ್ರ, ಅವನ ಹಾವ ಭಾವ, ಬಳುಕುವ ನಡುವು, ಉಬ್ಬಿದ ಎದೆಗಳು, ಕುಡಿನೋಟ, ಅದರಿಂದ ಅಸುರರ ಮನೋದೀಕ್ಷೆಯನ್ನು ಹಾಳು ಮಾಡಿದರು ಅಂತ ಹೇಳಿದ್ರಿಂದ ಯಾರು ಇದನ್ನು ತಿಳಿತಾರೆ, ಚಿಂತನೆ ಮಾಡ್ತಾರೆ, ನಮ್ಮ ಶತ್ರು ಸ್ಥಾನದಲ್ಲಿ ಇರ್ತಾರೆ. ನಮಗೆ ಸಿಗಲೇಬಾರ್ದು ಅಂತ ಬಹಳ ಪ್ರಯಾಸ ಪಟ್ಟಿರ್ತಾರೆ. ಅದು ಮನೆ ಇರ್ಬೋದು, ಅಥವಾ ಮಕ್ಕಳಿರ್ಬೋದು, ಅಥವಾ ನಮಗೆ ಸಿಗಬೇಕಾದ ಸ್ಥಾನ ಮಾನಗಳಿರ್ಬೋದು. ದೇವತೆಗಳಿಗೆ ಅಮೃತ, ನಮಗೆ ಬೇರೆ ಬೇರೆ ಬದುಕಿನಲ್ಲಿ ನಮಗೇ ಸಿಗಬೇಕಾದದ್ದು ಅಂತ ಇರ್ತದೆ. ನಾವು ಪ್ರಯತ್ನ ಪಟ್ಟು ಪಡಿಬೇಕು ಅಂತಿರುವಂಥದ್ದು ಎಷ್ಟೋ ಇದ್ದಾವೆ. ನಮಗೆ ಅಯೋಗ್ಯವಾದದ್ದಲ್ಲ, ಮತ್ತೆ ನಮಗೇ ಯೋಗ್ಯವಾದದ್ದು ನಮಗೆ ಸಿಗಗೊಡದಂತೆ ಮಾಡ್ತಿರ್ತಾರೆ ಶತ್ರುಗಳು. ಅವರು ಅದನ್ನು ದೀಕ್ಷೆ ತೊಟ್ಟಿರ್ತಾರೆ, ಏನಾದರೂ ಮಾಡಿ ಅವರಿಗೆ ಸಿಗದೇ ಇರೋ ಹಾಗೆ ಮಾಡ್ತೇನೆ ಅಂತ. ಭಗವಂತನ ಈ ಮೋಹಿನಿ ರೂಪ ಸ್ಮರಣೆ ಮಾಡಿದರೆ, ಈ ಶ್ಲೋಕದಲ್ಲಿ ಹೇಳದಂತೆ ಚಿಂತಿಸಿದರೆ, ನಮ್ಮ ಶತ್ರುಗಳು ಎಷ್ಟೇ ಪಣ ತೊಟ್ಟರು ಮೋಹಿನಿ ಅಂಥ ಶತ್ರುಗಳನ್ನು ಮೋಹಿಸಿ ನಮಗೆ ಸಿಗಬೇಕಾದದ್ದನ್ನು ಅವರಿಂದ ಸೆಳೆದಾದರೂ ತಂದು ಕೊಡ್ತಾನೆ. ಇಂಥ ಭಕ್ತರ ಮೇಲೆ ವಾತ್ಸಲ್ಯ. ಶತ್ರುಗಳು ಏನೇ ಪ್ರತಿಜ್ಞೆ ಮಾಡಿದ್ರು ಅದನ್ನು ವ್ಯರ್ಥಗೊಳಿಸ್ತಾನೆ. ಈ ರೀತಿ ಶತ್ರುಗಳ ಮನಸ್ಥಿತಿಯನ್ನು ಕೆಡಿಸಿ ತನ್ನ ಭಕ್ತರ ಅಪೇಕ್ಷೆಯನ್ನು ಪೂರೈಸುವಂತಹ ಭಕ್ತವತ್ಸಲ ಅಂದರೆ ಮೋಹಿನಿ. ಈ ಅನುಸಂಧಾನನೂ ಬರಲಿ. ಮತ್ತು ನಮ್ಮಿಂದ ಉಂಟಾದ ಪಾಪಗಳು, ನಾವು ಮಾಡಿದ ಪಾಪಗಳು ಇಂದ್ರಿಯಗಳಿಂದ ನಡೆದಿರ್ತದೆ, ಅದು ದೂರ ಆಗಲಿ. ಹೀಗೆ ಫಲಶ್ರುತಿಯನ್ನು ಈ ಶ್ಲೋಕದಲ್ಲಿ ನಾವು ಅನುಸಂಧಾನ ಮಾಡ್ಬೋದು. ಶ್ಲೋಕ ನೋಡಿಕೊಳ್ಳೋಣ.
ಯಾಕ್ಷೀರವಾರ್ಧಿಮಥನಾಕ್ಷೀಣದರ್ಪದಿತಿ ಜಾಕ್ಷೋಭಿತಾಮರಗಣಾ ಪೇಕ್ಷಾಪ್ತಯೇ ಜನಿವಲಕ್ಷಾಂಶು ಬಿಂಬಜಿದತೀಕ್ಷ್ಣಾಲಕಾವೃತಮುಖೀ ಸೂಕ್ಷ್ಮಾವಲಗ್ನವಸನಾಕ್ಷೇಪಕೃತ್ಕುಚಕಟಾಕ್ಷಾಕ್ಷಮೀಕೃತ ಮನೋ ದೀಕ್ಷಾಸುರಾಹೃತಸುಧಾಕ್ಷಾಣಿನೋವತು ಸುರುಕ್ಷೇ ಕ್ಷಣಾಧರಿತನು. ಇನ್ನೊಮ್ಮೆ ಶ್ಲೋಕ ನೋಡೋಣ. ಯಾಕ್ಷೀರವಾರ್ಧಿಮಥನಾಕ್ಷೀಣದರ್ಪದಿತಿ ಜಾಕ್ಷೋಭಿತಾಮರಗಣಾ ಪೇಕ್ಷಾಪ್ತಯೇ ಜನಿವಲಕ್ಷಾಂಶು ಬಿಂಬಜಿದತೀಕ್ಷ್ಣಾಲಕಾವೃತಮುಖೀ ಸೂಕ್ಷ್ಮಾವಲಗ್ನವಸನಾಕ್ಷೇಪಕೃತ್ಕುಚಕಟಾಕ್ಷಾಕ್ಷಮೀಕೃತಮನೋ ದೀಕ್ಷಾಸುರಾಹೃತಸುಧಾಕ್ಷಾಣಿನೋವತು ಸುರುಕ್ಷೇ ಕ್ಷಣಾಧರಿತನು. ಹೀಗೆ 5ನೇ ಶ್ಲೋಕವನ್ನು ಅನುಸಂಧಾನ ಮಾಡಬೇಕು. ಹಿಂದೆ ಸ್ವಲ್ಪ ಹೆಚ್ಚು ಕಡಿಮೆ ಆದದ್ದಕ್ಕೆ ಮತ್ತೆ ಹೇಳಿದ್ದೇನೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.